ಇಂದು ಬಿಜೆಪಿ ನಿಯೋಗದಿಂದ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಲಾಗ್ತಾ ಇದೆ. ಬೆಂಗಳೂರು ಬಿಜೆಪಿ ಸಂಸದರು ಶಾಸಕರಿಂದ ಸಿಎಂರನ್ನ ಭೇಟಿ ಆಗಲಾಗುತ್ತೆ. ಆರ್ ಅಶೋಕ್ ವಿಜಯೇಂದ್ರ ನೇತೃತ್ವದ ನಿಯೋಗದಿಂದ ಭೇಟಿ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಅದಕ್ಕೆ ಸಮಯ ಕೂಡ ನಿಗದಿ ಮಾಡಿಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆಯನ್ನ ಮಾಡಲಾಗುತ್ತೆ. ಭೇಟಿಯ ವೇಳೆ ಹಲವು ಬೇಡಿಕೆಯನ್ನ ಬಿಜೆಪಿ ನಿಯೋಗ ಇಡಲಿದೆ. ಬಿಜೆಪಿ ಶಾಸಕರಿಗೆ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನವನ್ನ ಮೀಸಲಿಡಬೇಕು ಅನ್ನುವಂಥ ವಿಚಾರ, ಹಾಗೆಯೇ ಟನಲ್ ರೋಡ್ ಯೋಜನೆಯ ವಿಚಾರವನ್ನು ಕೈ ಬಿಡಬೇಕು ಅನ್ನುವಂಥದ್ದು ಮತ್ತು ಬಿಬಿಎಂಪಿಗೆ ಕೂಡಲೇ ಚುನಾವಣೆ ಆಗಬೇಕು, ಗ್ರೇಟರ್ ಬೆಂಗಳೂರು ಅನ್ನುವಂಥ ವಿಚಾರ ಏನಿದೆ ಅದನ್ನು ನೀವು ತೆಗೆದುಹಾಕಬೇಕು, ಈ ಎಲ್ಲದರ ಬಗ್ಗೆ ಕೂಡ ಮನವಿಯನ್ನು ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಇವತ್ತು ನೇರವಾಗಿ ಸಿಎಂರನ್ನ ಭೇಟಿ ಆಗುವುದಕ್ಕೆ ತೆರಳ್ತಾ ಇದ್ದಾರೆ ಬಿಜೆಪಿ ನಿಯೋಗದವರು. ಬೆಳಗ್ಗೆ ಒಂದು 11 ಗಂಟೆಗೆ ಸಮಯ ನಿಗದಿ ಆಗಿದೆ. ಸಿಎಂ ಕೂಡ ಸಮಯವನ್ನು ಕೊಟ್ಟಿದ್ದಾರೆ. 11 ಗಂಟೆ ಅಷ್ಟೊತ್ತಿಗೆ ನಾಯಕರುಗಳು ಭೇಟಿ ಆಗಲಿದ್ದಾರೆ. ಬಿಜೆಪಿಯ ನಿಯೋಗ ಭೇಟಿ ಆಗುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸೊ ಇವತ್ತು ಪ್ರಮುಖವಾಗಿ ಏನೇನು ಬಜೆಟ್ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ, 7 ಬಜೆಟ್ ಇದೆ. ಹೀಗಿರಬೇಕಾದ್ರೆ ನಮ್ಮ ಬಿಜೆಪಿಯ ಶಾಸಕರುಗಳಿರುವಂಥ ಕ್ಷೇತ್ರಗಳಿಗೂ ಕೂಡ ಅಭಿವೃದ್ಧಿ ಆಗಬೇಕು, ಅನುದಾನ ಬಿಡುಗಡೆ ಆಗಬೇಕು ಅನ್ನೋದೊಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದ್ರ ಜೊತೆಗೆ ಕೆಲವೊಂದು ವಿಚಾರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ, ಬಿಜೆಪಿ ಮತ್ತು ಸರ್ಕಾರದ ನಡುವೆ ಒಂದಷ್ಟು ಪರ ವಿರೋಧದ ನಿಲುವುಗಳಿದೆ. ಅದು ಬಿಬಿಎಂಪಿ ಚುನಾವಣೆ ಮತ್ತು ಗ್ರೇಟರ್ ಬೆಂಗಳೂರು ವಿಚಾರ, ಟನಲ್ ರೋಡ್ ವಿಚಾರ, ಇದ್ರ ಬಗ್ಗೆ. ಸೊ ಅದನ್ನು ಮನವರಿಕೆ ಮಾಡಿಕೊಡ್ಬೇಕು. ಈ ಯೋಜನೆಯಿಂದ ಏನು ಲಾಭ, ಏನು ನಷ್ಟ, ನಮ್ಮ ನಿಲುವೇನು, ಇದನ್ನ ಇಲ್ಲಿಗೆ ಕೈ ಬಿಡಬೇಕು, ಈ ಥರದೊಂದು ರಿಕ್ವೆಸ್ಟನ್ನು ಕೂಡ ಮಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ನಿಯೋಗ ತೆರಳುತ್ತಾಗಿದೆ. ಸೊ ಇದು ಇವತ್ತಿನ ಹೈಲೈಟು. ನೋಡಬೇಕು ಏನು ಬೆಳವಣಿಗೆ ಆಗತ್ತೆ ಅಂತ. ಇದಕ್ಕೆ ಸಿಎಂ ಯಾವ ರೀತಿಯಾದಂಥ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ.